ಒಬ್ಬರು ಅಧ್ಯಾಪಕರು ತಮ್ಮ ತರಗತಿಯಲ್ಲಿ ಒಂದು ದೊಡ್ಡ ಜಾರನ್ನು ತೆಗೆದುಕೊಂಡು ಬಂದು ಅದನ್ನು ಮಕ್ಕಳಿಗೆ ತೋರಿಸಿ ಆ ಜಾರಿನಲ್ಲಿ ಹಿಡಿಸುವಂಥ ದೊಡ್ಡ ಕಲ್ಲನ್ನು ಹಾಕಿ ಮಕ್ಕಳಿಗೆ ಇದು ತುಂಬಿದೆಯಾ ಎಂದು ಕೇಳಿದರು. ಅದಕ್ಕೆ ಮಕ್ಕಳು ಹೌದು ತುಂಬಿದೆ ಎಂದರು. ನಂತರ ಅಧ್ಯಾಪಕರು ಅದಕ್ಕೆ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕಿ ಮತ್ತೆ ಮಕ್ಕಳಿಗೆ ಇದು ತುಂಬಿದೆಯಾ ಎಂದು ಮತ್ತೆ ಕೇಳಿದರು. ಅದಕ್ಕೆ ಮಕ್ಕಳು ಮತ್ತೆ ಹೌದು ಎಂದರು. ನಂತರ ಅಧ್ಯಾಪಕರು ಮತ್ತೆ ಮರಳನ್ನು ಹಾಕಿ ಅದೇ ಪ್ರಶ್ನೆಯನ್ನು ಕೇಳಿದಾಗ ಮಕ್ಕಳು ತುಂಬಿದೆ ಎಂದು ಉತ್ತರಿಸಿದರು. ಅದಕ್ಕೆ ಅಧ್ಯಾಪಕರು, ನೀವು ಮೊದಲನೆಯ ಬಾರಿ ಜಾರನ್ನು ನೋಡಿದಾಗ ಅದು ತುಂಬಿದೆ ಎಂದು ಹೇಳಿದಿರಿ, ಆದರೆ ಅದರಲ್ಲಿ ಇನ್ನೂ ಸ್ಥಳವಿತ್ತು. ಎರಡನೆಯ ಬಾರಿಯೂ ತುಂಬಿದೆ ಎಂದು ಹೇಳಿದಿರಿ, ಆಗಲೂ ಅದರಲ್ಲಿ ಖಾಲಿ ಸ್ಥಳವಿತ್ತು ಎಂದು ವಿವರಿಸುತ್ತಾ, ಮಕ್ಕಳೇ, ಈ ಜಾರ್ ನಿಮ್ಮ ಜೀವನದ ಹಾಗೆ. ನಾನು ಮೊದಲು ಹಾಕಿದ ಕಲ್ಲು ಮುಖ್ಯವಾದುದು, ಅದು ದೇವರು. ಎರಡನೆಯದು ಸಣ್ಣ ಸಣ್ಣ ಕಲ್ಲುಗಳು ನಿಮ್ಮ ಆರೋಗ್ಯ, ಕುಟುಂಬ, ಅಧ್ಯಯನ ಮತ್ತು ಕೆಲಸ. ಮೂರನೆಯದಾಗಿ ಹಾಕಿದ ಮರಳು ಈ ಲೋಕದ ಎಲ್ಲ ಕಾರ್ಯಗಳು. ಒಂದು ವೇಳೆ ನಾನು ಮರಳನ್ನು ಮೊದಲು ಹಾಕಿದ್ದರೆ ಮೇಲಿನ ದೊಡ್ಡ ಕಲ್ಲು ಅಥವಾ ಸಣ್ಣ ಕಲ್ಲುಗಳಿಗೆ ಯಾವುದೇ ಸ್ಥಳವಿರುವುದಿಲ್ಲ. ಅಂದರೆ ಲೌಕಿಕ ಕಾರ್ಯಗಳೇ ನಮ್ಮ ಜೀವನದಲ್ಲಿ ತುಂಬಿರುವಾಗ ನಮ್ಮ ಜೀವಿತದಲ್ಲಿ ದೇವರಿಗೆ, ಕುಟುಂಬಕ್ಕೆ, ಕೆಲಸಕ್ಕೆ ಯಾವುದೇ ಸ್ಥಳವಿರುವುದಿಲ್ಲ. ಹೀಗಾಗಿ ನಾವು ಬುದ್ಧಿವಂತರಾಗಿ ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲನೆಯ ಸ್ಥಾನವನ್ನು ಕೊಡಬೇಕು, ಹಾಗೂ ಕುಟುಂಬಕ್ಕೆ, ನಮ್ಮ ಕೆಲಸಗಳಿಗೆ ಎರಡನೆಯ ಸ್ಥಾನ ಕೊಡಬೇಕು. ನಂತರವೇ ಲೌಕಿಕ ಕಾರ್ಯಗಳು. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಎಂದು ಬೈಬಲ್ ಹೇಳುತ್ತದೆ.